ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ನಮ್ಮ ಊರಿಗೆ ಹೋಗೋಣ ಅಂತ ಹೊರಟೆ. ನಮ್ಮಮ್ಮ ಹತ್ರ ಬಿಡಿಸ್ಕೊಂಡೆ ಜನಪ್ರಿಯ ಸ್ಟಾಪ್ ತನಕ. ಆಮೇಲೆ ಮೊಬೈಲ್ ನೋಡಿದ್ರೆ ನೈಟು ಚಾರ್ಜಿಂಗ್ ಹಾಕಿದ್ದೀನಿ, ಬಟ್ ಸ್ವಿಚ್ ಆನ್ ಮಾಡಿಲ್ಲ. ಮೊಬೈಲ್ ಚಾರ್ಜಿಂಗ್ ಇರಲಿಲ್ಲ ಅಂದ್ಬಿಟ್ಟು ಬಸ್ಸಲ್ಲೇನು ವ್ಲಾಗ್ ಮಾಡಿರಲಿಲ್ಲ. ಸೊ ಆಮೇಲೆ ಹಂಗೆ ರೈಲ್ವೆ ಸ್ಟೇಷನ್ಗೆ ಬಂದೆ, ಟಿಕೆಟ್ ತೊಗೊಂಡು ಆ ಟ್ರ್ಯಾಕ್ನ ಕ್ರಾಸ್ ಮಾಡ್ತಾಯಿದ್ದೆ ಮೇಲ್ಗಡೆ ಎತ್ಕೊಂಡೋಗಿ. ಆಮೇಲೆ ಅನೌನ್ಸ್ಮೆಂಟ್ ಶುರು ಆಯಿತು, ಅದಕ್ಕೆ ಬೇಗ ಓಡ್ಕೊಂಡು ಹೋಗ್ತಾಯಿದ್ದೆ. ಟ್ರೈನ್ ಇನ್ನೂ ಬಂದಿರಲಿಲ್ಲ, ಬಟ್ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ ಅಂತ ಸ್ವಲ್ಪ ಗಾಬರಿಯಾಗಿ ಓಡ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ಅಲ್ಲೋಗಿ ಟಿಕೆಟ್ನೆಲ್ಲ ಚೆಕ್ ಮಾಡಿಕೊಂಡೆ. ಆಮೇಲೆ ಅಲ್ಲೋಗಿ ಚೆಕ್ ಮಾಡಿದ್ದು ಟಿಕೆಟ್ನ. ನಮ್ಮ ರೈಲ್ವೆ ಸ್ಟೇಷನ್ ಹತ್ರ ಕರೆಕ್ಟಾಗಿ ಅಲ್ಲಿ ಬಸ್ ಹೋಗೋ ಹತ್ರ ಇಳಿಬೇಕಂದ್ರೆ ಫುಲ್ ಮುಂದೆ ಹೋಗಬೇಕು. ಸೊ ಹೋಗ್ತಾ ಇದ್ದೆ ಫುಲ್ಲು ಮುಂದೆಗಡೆ, ಇಂಜಿನ್ ಹಿಂದೆಗಡೆ 2 ಬೋಗಿ ಇರುತ್ತಲ್ಲ, ಆ ಜಾಗದಲ್ಲಿ ಹೋಗಿ ಹತ್ತಬೇಕು. ಸೊ ಫುಲ್ಲು ಮುಂದಕ್ಕೆ ಹೋದೆ, ಫುಲ್ಲು ಮುಂದೆ. ಆಮೇಲೆ ಅಲ್ಲೋಗಿ ಜಾಗ ಹುಡುಕ್ತಾ ಇದ್ದೆ, ಎಲ್ಲಿ ಕೂತ್ಕೊಳ್ಳೋದಂತ. ಎಲ್ಲ ಕಡೆ ಜನ ಇದ್ದರು, ವ್ಲಾಗ್ ಮಾಡೋಕ್ಕಾಗಲ್ಲ, ಅದೊಂದು ಬೇರೆ. ಸೊ ಮುಂದಕ್ಕೆ ಹೋಗ್ತಾ ಇದ್ದೆ. ರೈಲ್ವೆ ಸ್ಟೇಷನಲ್ಲಿ ಅಷ್ಟೊಂದೇನು ಜನ ಇರಲಿಲ್ಲ, ಫುಲ್ ಎಲ್ಲ ಖಾಲಿ ಇತ್ತು. ಬಟ್ ಈ ಕಡೆ ಸೈಡ್ ಇದ್ದರು ಜನ. ಸೊ ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ ಗೊತ್ತಾಗಲ್ಲ. ಆಮೇಲೆ ಫೈನಲಿ ಅಲ್ಲೋಗಿ ಕೂತ್ಕೊಂಡೆ, ಜಾಗ ಖಾಲಿ ಇತ್ತು. ಆಮೇಲೆ ಟ್ರೈನ್ ನೋಡಿದ್ರೆ ಇನ್ನೂ 6 ಮಿನಿಟ್ಸ್ ಇತ್ತು ಬರೋಕ್ಕೆ. ಸೊ ಟೈಮಿಂಗ್ಸ್ ನೋಡಿದೆ. ಸೊ ಫೈನಲಿ ಟ್ರೈನ್ ಬಂತು, ಬಟ್ 6 ಮಿನಿಟ್ಸ್ಗೆಲ್ಲ 3 ಮಿನಿಟ್ಸ್ ಮುಂಚೆನೇ ಬಂದ್ಬಿಡ್ತು. ನಾನು ಏನಾಗಲ್ಲ, ರಾಂಗ್ ತೋರಿಸ್ತಿರುತ್ತೆ ಅಂದ್ಕೊಂಡು ಹತ್ಕೊಂಡೆ. ಟ್ರೈನಲ್ಲೂ ಏನು ಅಷ್ಟೊಂದು ರಶ್ ಇರಲಿಲ್ಲ. ರೈಲ್ವೆ ಸ್ಟೇಷನ್ ನೋಡಿ ಹಿಂಗೆ ಇರೋದು. ಫೈನಲಿ ಟ್ರೈನ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಹಾಗೆ ಕೆಂಗೇರಿನೂ ಬಿಡ್ತು. ನಾನು ಮುಂದೆ ಹೋಗಿ ಕೂತ್ಕೊಂಡೆ ಆರಾಮ್ಸೆ. ಸೀಟೆಲ್ಲ ಖಾಲಿನೇ ಇತ್ತು, ನಾನು ವಿಂಡೋ ಸೀಟಲ್ಲಿ ಆರಾಮ್ಸೆ ಕೂತಿದ್ದೆ. ಅಲ್ಲೂ ಏನೂ ವೀಡಿಯೋ ಮಾಡಿಲ್ಲ, ಅಷ್ಟೇ. ಇವಾಗೂ ನನಗೆ ಗೊತ್ತಿಲ್ಲ ನಾನು ಹತ್ತಿರೋದು ತಪ್ಪು ಟ್ರೈನ್ ಅಂತ. ಇದ್ರ ಹಿಂದೆ ಬಂದಿರೋ ಟ್ರೈನ್ ಹತ್ತಬೇಕಾಗಿರೋದು ಆ್ಯಕ್ಚುಲಿ ನಾನು. ಆದರೆ ಇದಕ್ಕಿಂತ ಮುಂಚೆ ಬಂದಿರೋ ಟ್ರೈನ್ ಹತ್ಕೊಂಡು ಕೂತಿದ್ದೀನಿ ಆರಾಮ್ಸೆ. ಸ್ವಲ್ಪ ಬಿಡದಿಲಿ ಟ್ರೈನ್ ನಿಲ್ಲಿಸಲೇ ಇಲ್ಲ. ಆಮೇಲೆ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ತುಂಬ ಫಾಸ್ಟಾಗಿ ಟ್ರೈನ್ ಹೋಗ್ತಾಯಿತ್ತು. ನನಗೆ ಅವಾಗ ಸ್ವಲ್ಪ ಡೌಟ್ ಬರ್ತಾಯಿತ್ತು. ಆಮೇಲೆ ಚನ್ನಪಟ್ಟಣದಲ್ಲೂ ನಿಲ್ಲಿಸಿಲ್ಲ, ರಾಮನಗರದಲ್ಲೂ ನಿಲ್ಲಿಸಿಲ್ಲ. ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ. ಹೋಗ್ತಾಯಿತ್ತೆ ಟ್ರೈನು. ಸುಮ್ಮನೆ ರೈಲ್ವೆ ಸ್ಟೇಷನ್ ಹತ್ರ ಸ್ಲೋ ಮಾಡ್ತಿತ್ತು, ಆಮೇಲೆ ಹೋಗ್ತಾನೆ ಇರುತ್ತೆ. ಎಲ್ಲೂ ನಿಲ್ಲಿಸಿಲ್ಲ. ಕೆಂಗೇರಿಯಲ್ಲಿ ಸ್ಟಾರ್ಟ್ ಆಗಿದ್ದು, ಎಲ್ಲೂ ನಿಲ್ಲಿಸಲೇ ಇಲ್ಲ ಟ್ರೈನು, ಹೋಗ್ತಾನೆ ಇತ್ತು. ಸೊ ಫೈನಲಿ ನಾನು ಇಳಿಬೇಕಾಗಿರೋ ರೈಲ್ವೆ ಸ್ಟೇಷನ್ ಬಂತು. ಮದ್ದೂರಲ್ಲಿ ಇಳಿಯೋದು ನಾನು, ಅಲ್ಲಿಂದ ಬಸ್ಸಿಗೆ ಹೋಗಬೇಕು. ಸೊ ಈ ಕಡೆ ಇಳಿದ್ರೆ ನಾನು ಹಿಂಗೆ ಇಳ್ಕೊಂಡು ಆ ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದಂತ ಈ ಕಡೆನೇ ಕೂತ್ಕೊಂಡೆ. ಬಟ್ ಇಲ್ಲೂ ಕನ್ಫ್ಯೂಷನ್ನು, ನಿಲ್ಲಿಸಲೇ ಇಲ್ಲ. ಇಲ್ಲೂ ಸ್ವಲ್ಪ ಸ್ಲೋ ಮಾಡೋರು ಮತ್ತು ಫಾಸ್ಟ್ ಮಾಡೋರು. ಫೈನಲಿ ಇಲ್ಲಿ ಯಾಕೋ ಸ್ವಲ್ಪ ತುಂಬಾ ಸ್ಲೋ, ಬ್ರೇಕ್ ಎಲ್ಲ ಹಾಕಿ ತುಂಬಾ ಸ್ಲೋ ಮಾಡೋ ಥರ ಅನಿಸ್ತು. ಸೊ ಇಲ್ಲಿ ಇಳಿಯೋಣ, ಇಲ್ಲಿ ಇಳ್ಕೊಂಡು ಆ ಕಡೆ ಹೋಗೋಣ ಅಂದ್ಬಿಟ್ಟು ಇಳಿಯೋಕ್ಕೆ ರೆಡಿ ಆಯ್ತಿದ್ದೆ, ಕೂತಿದ್ದೆ ಅಲ್ಲಿ, ಇನ್ನೂ ಇಳ್ದಿರಲಿಲ್ಲ. ಬಟ್ ತುಂಬಾ ಸ್ಲೋ ಮಾಡಿದ್ರು. ಮುಂದಕ್ಕೆ ಏನಾಯ್ತು ಅಂತ ನೀವೇ ನೋಡಿ. ಥ್ಯಾಂಕ್ ಯು ಆಂಟಿ. ಹಿಂಗಾಯಿತು. ಆಮೇಲೆ ತಲೆಯಲ್ಲಿ ಏನು ಓಡ್ತಾನೆ ಇರಲಿಲ್ಲ, ಫುಲ್ ಕನ್ಫ್ಯೂಷನ್ ಆಗೋಗಿತ್ತು. ಆ ಕಡೆ ಆಪೋಸಿಟ್ ಸೈಡಿಂದನೂ ಟ್ರೈನ್ ಬಂತು. ಆಮೇಲೆ ನಾನು ಇಳಿಯೋ ಸೈಡ್ ರಾಂಗ್ ಇತ್ತು. ಆಮೇಲೆ ಆ ಆಂಟಿ ಹೇಳಿದ್ಕೇನೋ ಈ ಕಡೆ ಇಳ್ಕೊಂಡೆ. ಆಮೇಲೆ ಫುಲ್ಲು ತಲೆನೇ ಬ್ಲ್ಯಾಂಕ್ ಆಗೋಗ್ಬಿಟ್ಟಿತ್ತು, ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೂ ಆ ಆಂಟಿಗೆ ದೊಡ್ಡ ಥ್ಯಾಂಕ್ಸ್. ಮಿಸ್ಸು. ಇವಾಗ ಏನಾದ್ರು ನಾನು ಇಳ್ಕೊಂಡಿರ್ಲಿಲ್ಲ ಅಂದರೆ ಮೈಸೂರೇ ಹೋಗ್ತಿದ್ದಿದ್ದು. ಇಲ್ಲೂ ಸ್ಲೋ ಮಾಡಿದ್ದು ಆಪೋಸಿಟ್ ಸೈಡಿಂದ ಸೂಪರ್ ಆ ಕಡೆಯಿಂದ ಒಂದು ಟ್ರೈನ್ ಬಂದಿದ್ದು ಬಚಾವು, ನಿಲ್ಸಿದ್ರು. ಸ್ಲೋ ಮಾಡಿದ್ರು, ಅದು ನಿಲ್ಸಿಲ್ಲ. ಸೊ ಹೇಳ್ಕೊಂಡ್ಬಿಟ್ಟೆ, ಇಲ್ಲ ಅಂದಿದ್ರೆ ಮೈಸೂರಿಗೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಎಲ್ಲ ಮನೆಗೆಲ್ಲ ಹೇಳಿ ಅವ್ರ ಕೈಲಿ ಉಗಿಸ್ಕೊಂಡು ಬಸ್ ಸ್ಟಾಪ್ ಹತ್ರ ಬಂದೆ. ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಬಸ್ ಬಂತು, ಬಸ್ ಹತ್ಕೊಂಡು ಹೊರಟೆ. ಆಮೇಲೆ ಬಸ್ಸಿಂದ ಇಳ್ಕೊಂಡು ಕೊಪ್ಪ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡೆ. ಆಮೇಲೆ ನಮ್ಮ ಅಣ್ಣಂಗೆ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ನಮ್ಮ ಅಣ್ಣ ಬಂದ.
ಆಮೇಲೆ ಊರಿಗೆ ಹೋದ್ವಿ ಅಷ್ಟೇ. ಆಮೇಲೆ ನಮ್ಮ ಅಣ್ಣರದ್ದು ಕುರಿ ಇದ್ವು, ಕುರಿ ತೊಳೆಯೋಣ ಅಂತ ಕೆರೆ ಹತ್ರ ಬಂದ್ವಿ. ಇಲ್ಲೆಲ್ಲ ಎಲ್ಲ ಪ್ರಾಣಿಗಳು ತೊಳಿತಾರೆ. ಸೊ ಇಲ್ಲಿಗೆ ತೊಗೊಂಡು ಬಂದಿದ್ವಿ. ಸೊ ನೋಡಿ, ಇವನೇ ನಮ್ಮಣ್ಣ. ಬೆಂಗಳೂರಲ್ಲೇ ಒಂಥರ, ಇಲ್ಲಿ ಬಂದರೆ ಫುಲ್ ಚೇಂಜು. ಆಮೇಲೆ ನಾನೇನು ತೊಳಿತಿರ್ಲಿಲ್ಲ, ಬರೀ ತೊಗೊಂಡೋಗಿ ನೀರಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಆಟಾಡ್ಕೊಂಡು ನಿಂತಿದ್ದೆ. ನೋಡಿ, ಇಷ್ಟೇ ಕುರಿ ಇರೋದು, ಒಂದು 13 to 14 ಐತೆ. ಆಮೇಲೆ ಫುಲ್ ಮಸ್ತಾಗಿತ್ತು, ನೇಚರ್ ಮಾತ್ರ ಫುಲ್ ಪೀಸಾಗಿ. ತುಂಬ ದಿನ ಆದಮೇಲೆ ಊರಿಗೆ ಹೋಗಿದ್ನಲ್ವ, ಫುಲ್ ಎಂಜಾಯ್ ಮಾಡಿಕೊಂಡು. ಆಮೇಲೆ ಇಲ್ಲೆಲ್ಲ ಮೀನುಗಳಿದ್ವು. ಮೀನೆಲ್ಲ ಕಾಣಿಸುತ್ತೆ ಅಂತ ಝೂಮ್ ಮಾಡಿ ಇಕ್ತಿದ್ದೆ. ಬಟ್ ಅಲ್ಲಿ ನೋಡಿದ್ರೆ ಏನೂ ಕಾಣಿಸೇ ಇಲ್ಲ. ಇಲ್ಲಿ ಬಂದಮೇಲೆ ನೋಡ್ತಾ ಇದ್ದೀನಿ. ಆಮೇಲೆ ಈ ಕಡೆ ಸೈಡಲ್ಲಿ ತುಂಬಾ ದೊಡ್ಡ ಮೀನಿದ್ವು. ಅದೆಲ್ಲ ಮೇಲ್ಗಡೆ ಬಂದು ಬಾಯಿ ತೆಗ್ದು ಗಾಳಿ ತೊಗೊಳ್ತಿದ್ವು ಬಾಯಲ್ಲಿ ಮೇಲ್ಗಡೆ ಬಂದು. ಸೊ ಅದನ್ನು ಝೂಮ್ ಮಾಡ್ತಿದ್ದೆ, ಬಟ್ ಇಲ್ಲೇನು ಕಾಣಿಸ್ತಾನೆ ಇಲ್ಲ. ಸೊ ಇದೆಲ್ಲ ಏನು ಆಳ ಏನು ಇರಲಿಲ್ಲ. ಅಲ್ಲೋ ಹೋದ್ರೆ ಸ್ವಲ್ಪ ಕ್ಲಿಯರ್ ನೀರಿತ್ತು. ಆಮೇಲೆ ಅಲ್ಲಿ ಚಿಕ್ಕ ಮೀನಿತ್ತು. ಸೊ ಅದನ್ನು ತೋರ್ಸೋಣ ಅಂತ ಹೋಗ್ತಿದ್ದೆ. ಹೋಗ್ತಾ ಕಾಲಲ್ಲಿ ಅಲ್ಲಾಡ್ಸಕ್ಕೆ ಎಲ್ಲ ಗಲೀಜೆಲ್ಲ ಪೂರ್ತಿ ಎದೋಡ್ಬಿಡ್ತು ಧೂಳು. ಸೊ ಏನೂ ಕಾಣಿಸ್ತಿರ್ಲಿಲ್ಲ. ಏನು ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ವೋ ಏನೂ ಗೊತ್ತಾಗ್ತಿಲ್ಲ. ಎತ್ಕೊಡು. ಹೊಂಟೋಯ್ತು, ಬಂದಿದ್ದು ಇಲ್ಲಿ ಎಷ್ಟೊಂದು ಅವಲು. ವಾಟರ್ ಪ್ರೂಫ್ ಆಗಿರ್ಬೇಕಿತ್ತು. ನಿನ್ನ ಮೊಬೈಲ್ ವಾಟರ್ ಪ್ರೂಫ್ ತಾನೇ? ಅಯ್ಯೋ, ಕೈ ಮುಟ್ಕೊಂಡು ಹೋಯ್ತು. ನನ್ನ ಕಾಲು ಮುಟ್ಟಾವೆ ಎಷ್ಟೊಂದು. ಕಚ್ತಾಯ್ತು. ನೀನು ಕಚ್ತೇನೆ ಮಾಡವು. ಇಲ್ಲೋಡು ಇಲ್ಲಿ. ಇದು ಯಾವುದು ಬೇರೆ ಮೀನು. ನನ್ನ ಕಾಲೆಲ್ಲ ಮುತ್ತಿಕ್ಬಿಟ್ಟು ಹೋಯ್ತಾಯ್ತು. ತಿನ್ಕೊಂಡು ಬಿಡತ್ತೆ. ಅದೇ ವಿಚಿತ್ರ ಮೀನು, ಕೈ ಕೆಳಗೆ ಕರೆಕ್ಟಾಗಿ ವಾಟರ್ ಪ್ರೂಫ್ ಇರಬೇಕಿತ್ತಲ್ಲ. ಶೆಟ್. ಆಮೇಲೆ ಅಜ್ಜಿ ನಾನೇ ಇಟ್ಕೊಂಡು ಬರ್ತೀನಿ ಅಂದರು. ಸೊ ನಾನು ಅಪ್ಪ ಅಣ್ಣ ಹೋದ್ವಿ ಮನೆಗೆ ಅಷ್ಟೇ. ಬಾಯ್. ಆಮೇಲೆ ಊರಿಗೆ ಬಂದಿದ್ದ ಕೆಲಸ ಎಲ್ಲ ಆಯಿತು ಅಂದ್ಬಿಟ್ಟು ಮತ್ತೆ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ವಾಪಸ್ ಬಸ್ ಹತ್ತದೆ. ಮತ್ತು ಇಲ್ಲಿಂದ ಕೊಪ್ಪದಿಂದ ಮದ್ದೂರು ಬಸ್ ಹತ್ತಿದ್ದು. ಆಮೇಲೆ ಇಲ್ಲಿ ನೋಡಿ, ಯಾರೋ ನಾಗಾ ಲವ್ ಸುಮಾ ಅಂತೆ. ಬಸ್ ಮೇಲೆಲ್ಲ ಈ ಥರ ಎಲ್ಲ ಕೆತ್ತನೆ ಮಾಡಿರ್ತಾರೆ, ಎಷ್ಟೊಂದು ಸೀಟ್ ಮೇಲೆಲ್ಲ. ಆಮೇಲೆ ಇದೆ ಬಸ್ ಸ್ಟ್ಯಾಂಡು. ಆಮೇಲೆ ಬಸ್ಸಿಂದ ಇಳ್ಕೊಂಡು ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋದೆ. ಅಲ್ಲಿ ನೋಡಿದ್ರೆ ಟ್ರೈನ್ ಬಂತು. ಹಲೋ ಗಾಯ್ಸ್, ಬಂದಿದ್ದೀನಿ. ಇವಾಗ ಟೈಮು 12:30. ಟ್ರೈನ್ ಇರೋದು 1:40ಕ್ಕೆ. ಇವಾಗ ನಿಧಾನಕ್ಕೆ ಹತ್ಕೊಂಡು ಅಲ್ಲಿಂದ ಹೋಗಿ ಅಲ್ಲೋಗಿ ಟಿಕೆಟ್ ತೊಗೊಳ್ಬೇಕು. ಇವಾಗಲೇ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. 1 ಗಂಟೆಗೆ ಅನ್ಸೋ ಟಿಕೆಟ್ ಕೊಡೋದು. ಬೇಗನೆ ಬಂದಿದ್ದೀನಿ, ಆರಾಮ್ಸೆ ಓಡಾಡ್ಕೊಂಡು ನಿಂತಿದ್ದೀನಿ ರೈಲ್ವೆ ಸ್ಟೇಷನಲ್ಲಿ. ಯಾರೂ ಇಲ್ಲ, ಎಲ್ಲ ಖಾಲಿ ರೈಲ್ವೆ ಸ್ಟೇಷನ್ ಪೂರ್ತಿ ಖಾಲಿ ನೋಡಿ, ಯಾರೂ ಇಲ್ಲ. ನೋ ಒನ್ ದೇರ್. ಇದೇ ನಮ್ಮ ಮದ್ದೂರು ರೈಲ್ವೆ ಸ್ಟೇಷನ್. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಕೆಳಗಡೆ ಹೋಗ್ಬೇಕಂತೆ. 2 and 3 ಅಲ್ಲೋಗಬೇಕು. ನಮ್ಮ ಟ್ರೈನ್ ಆ ಟ್ರ್ಯಾಕಲ್ಲಿ ಬರುತ್ತೆ. ಸೊ ಇವಾಗ ನಿಧಾನಕ್ಕೆ ಹಿಡ್ಕೊಂಡು ಹೋಗಿ ಟಿಕೆಟ್ ತೊಗೊಂಡು ಬರೋಣ. ನಾವು ಬಸ್ಸಲ್ಲಿ ಹೋಗ್ಬೋದು, ಬಟ್ ಬಸ್ಸಲ್ಲಿ ಇನ್ನೂ ಲೇಟ್ ಆಗುತ್ತೆ.
ಸ್ವಲ್ಪ ಹೊತ್ತು ಹಂಗೆ ಓಡಾಡ್ತಿದ್ದೆ ರೈಲ್ವೆ ಸ್ಟೇಷನಲ್ಲಿ ಒಬ್ಬನೇ. ಆಮೇಲೆ ಇನ್ನೂ ಒಂದು ಟ್ರೈನ್ ಬಂತು, ಬಟ್ ಮೈಸೂರು ಸೈಡ್ ಹೋಗ್ತಿತ್ತು. ಅನಿಸಿತ್ತು ಹತ್ಕೊಂಡು ಹೋಗ್ಬಿಡೋಣ ಅಂತ, ಬಟ್ ಬೇಡ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಆಮೇಲೆ ಟ್ರೈನ್ ಹೋಗ್ತಾಯಿತ್ತು, ಬರ್ತಾಯಿತ್ತು. ಇಷ್ಟೊಂದು ಟ್ರೈನ್ ಹೋದ್ವು. ನಾನು ಹಂಗೆ ಮನ್ಕೊಂಡಿದ್ದೆ ಬೆಂಚ್ ಮೇಲೆ. ಒಂದು ಮೌಂಟೇನ್ ಡ್ಯೂ ತಂದಿದ್ದೆ ಕುಡಿಯೋಕ್ಕಂತ. ಇಲ್ಲಿ ನೋಡಿ ಅಂಗಡಿ ಐತೆ ಒಂದು, ಮೇಲೆ ನಾನು ಇಲ್ಲಿ ಮನ್ಕೊಂಡಿದ್ದೀನಿ ಅಷ್ಟೇ. ಈ ಅಂಗಡಿಲಿರೋನು ತುಂಬ ದುರಂಕಾರ. ಆವಾಗಲೇ ಚಾರ್ಜಿಂಗ್ ಕೇಳಿದೆ, ಚಾರ್ಜಿಂಗ್ ವೈರ್ ಕೊಡಲಿಲ್ಲ ಇವಯ್ಯ. ಇನ್ನು ಒಂದು ಗೂಡ್ಸ್ ಟ್ರೈನ್ ಬಂತು, ಅದು ಹೋಗ್ತಾಯಿದ್ದೆ ಮೈಸೂರು ಸೈಡು. ಆಮೇಲೆ ವಂದೇ ಭಾರತ್ ಟ್ರೈನು ಬಂದುಬಿಡ್ತು, ಬಟ್ ನಮ್ಮ ಟ್ರೈನ್ ಮಾತ್ರ ಬರಲಿಲ್ಲ. ನಮ್ಮ ಟ್ರೈನ್ ಇನ್ನೂ ಮೈಸೂರಲ್ಲೇ ಇತ್ತು. ಅದೇನಾಯಿತು ಟೈಮೆಲ್ಲ ಲೇಟಾಗಿ ಬಿಡ್ತಂತೆ. ಆ ಟ್ರೈನೇ ಕ್ಯಾನ್ಸಲ್ ಆಗಿ ಬೇರೆ ಬಸವ ಟ್ರೈನ್ ಅಂತ ಯಾವುದೋ ಬಸವನಗುಡಿ ಅಂತ ಏನೋ ಇತ್ತು, ಆ ಟ್ರೈನ್ ವೆಯ್ಟ್ ಮಾಡ್ತಾಯಿದ್ದೆ. ವೆಯ್ಟ್ ಮಾಡ್ತಾನೇ ಇದ್ದೀನಿ ಅವಾಗಲಿಂದ. ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು, ಅಲ್ಲೇ ಕೂತಿದ್ದೆ. ಫೈನಲಿ 2 ಗಂಟೆಗೆ ಟ್ರೈನ್ ಬಂತು. ಆಮೇಲೆ ಹತ್ಕೊಂಡು ಕೆಂಗೇರಿಗೆ ಹೋದೆ. ಚಾರ್ಜಿಂಗ್ ಅಂತೂ 6% ಇತ್ತು, ವ್ಲಾಗ್ ಏನು ಮಾಡೇ ಇಲ್ಲ. ಆಮೇಲೆ ಅಲ್ಲೋದ್ರೆ ಎಸ್ಕಲೇಟರ್ ಇತ್ತು. ಇದೇ ಫಸ್ಟ್ ಟೈಮ್ ಇಲ್ಲ, ಸೆಕೆಂಡ್ ಟೈಮ್ ಅನಿಸುತ್ತೆ ಹತ್ತಿರ ಇರೋದು ನಾನು. ಕೆಂಗೇರಿಲೇ ಹತ್ತಿರೋದು ಫಸ್ಟ್ ಟೈಮು ಅಷ್ಟೇ. ಆಮೇಲೆ ಹೋಗ್ತಾಯಿತ್ತು, ಅದರಲ್ಲಿ ಹೋಗ್ತಾಯಿದ್ದೆ. ನಾನು ಕ್ಯಾಮ್ರಾ ಆ್ಯಂಗಲ್ ಗೊತ್ತಿಲ್ಲ ಹೆಂಗೆ ಯೂಸ್ ಮಾಡಬೇಕಂತ. ಆಮೇಲೆ ಗೊತ್ತಾಯ್ತು, ಈ ಕಡೆ ತೋರಿಸಿದ್ರೆ ತಾನೇ ಗೊತ್ತಾಗೋದು ಮೂವ್ ಆಗ್ತಿದ್ದೀನಿ ಅಂತ. ಆಮೇಲೆ ಈ ಕಡೆ ತಿರ್ಗಿಸ್ದೆ. ಸೊ ಇದು ತುಂಬಾ ನಿಧಾನಕ್ಕೆ ಹೋಗ್ತಾಯಿತ್ತು. ಆಮೇಲೆ ಫೈನಲಿ ಅದರಿಂದ ಇಳ್ಕೊಂಡು ಅದೇ ಸ್ಟೇರ್ಕೇಸಿಂದ ಕೆಳಗಡೆ ಇಳಿದೆ. ಬೆಳಗ್ಗೆ ನೋಡಿದ್ರೆ ಯಾರೂ ಇರಲಿಲ್ಲ ಇಲ್ಲಿ ಇವಾಗ ತುಂಬ ಜನ ಆಗ್ಬಿಟ್ಟವ್ರೆ. ಆಮೇಲೆ ರೈಲ್ವೆ ಸ್ಟೇಷನಿಂದ ಆಚೆ ಬಂದು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ಮನೆಗೆ ಹೋದೆ. ಆಮೇಲೆ ವ್ಲಾಗ್ ಮಾಡಿಲ್ಲ, ಮೊಬೈಲ್ ಸ್ವಿಚ್ ಆಫ್, ಮನೆಗೆ ಕಾಲು ಮಾಡಿಲ್ಲ. ಇವತ್ತಿಗಿಷ್ಟೇ. ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಹುಷಾರಾಗಿ ಟ್ರಾವೆಲ್ ಮಾಡಿ. ಬಾಯ್.